ಗೌರಮ್ಮ ತುಮಕೂರಿನಲ್ಲಿ ವಾಸವಾಗಿದ್ದ ಒಬ್ಬ ಒಂಟಿ ಮಹಿಳೆ. ತನ್ನ ಗಂಡ ತೀರಿಕೊಂಡ ನಂತರ ದಿನವಿಡೀ ಕಷ್ಟಪಟ್ಟು ದುಡಿದು ಮಗ ಕಾರ್ತಿಕ್ನನ್ನು ಇಂಜಿನಿಯರ್ ಮಾಡಿದ್ದಳು. ಕಾರ್ತಿಕ್ಗೆ ಬೆಂಗಳೂರಿನಲ್ಲಿ ದೊಡ್ಡ ಕೆಲಸ ಸಿಕ್ಕಿ ಕಾವ್ಯಾಳ ಜೊತೆ ಮದುವೆಯಾದ ಮೇಲೆ ಗೌರಮ್ಮನ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಕಾವ್ಯ ಮನೆಗೆ ಕಾಲಿಟ್ಟ ದಿನದಿಂದಲೇ ಅತ್ತೆಯನ್ನು ಕೇವಲ ಕೆಲಸದವಳಂತೆ ನೋಡಿಕೊಳ್ಳಲು ಶುರುಮಾಡಿದಳು. ತುಮಕೂರಿನ ಮನೆಯನ್ನು ಮಾರಿ ಬಂದ ಹಣದಲ್ಲೇ ಮಗ ಕಾರ್ತಿಕ್ ಹೊಸ ಫ್ಲಾಟ್ ತೆಗೆದುಕೊಂಡಿದ್ದ. ಆದರೆ ಅದೇ ಮನೆಯಲ್ಲಿ ಗೌರಮ್ಮನಿಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬಂದಿತ್ತು. ಬೆಳಗ್ಗೆಯಿಂದ ಸಂಜೆಯವರೆಗೆ ಮನೆಗೆಲಸ, ಅಡುಗೆ, ಕಸ ಗುಡಿಸುವುದು ಎಲ್ಲವನ್ನೂ ವಯಸ್ಸಾದ ಗೌರಮ್ಮನೆ ಮಾಡಬೇಕಿತ್ತು. ಒಂದು ದಿನ ವಿಪರೀತ ಮಳೆಯಾಗುತ್ತಿದ್ದಾಗ ಗೌರಮ್ಮನಿಗೆ ತೀವ್ರವಾದ ಜ್ವರ ಬಂತು. ಮಗನೇ, ತುಂಬಾ ಜ್ವರವಿದೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದು ಕೇಳಿದಾಗ ಕಾರ್ತಿಕ್, ನನಗೆ ಆಫೀಸ್ಗೆ ಲೇಟ್ ಆಗುತ್ತಿದೆ, ನಿನ್ನ ಸಣ್ಣಪುಟ್ಟ ಕಾಯಿಲೆಗೆಲ್ಲ ಆಸ್ಪತ್ರೆಗೆ ಅಲೆಯಲು ನನ್ನ ಬಳಿ ಸಮಯವಿಲ್ಲ ಎಂದು ಗದರಿದ. ಆದರೆ ಅದೇ ದಿನ ಸಂಜೆ ಹೆಂಡತಿ ಕಾವ್ಯಾಳಿಗೆ ಸಣ್ಣ ತಲೆನೋವು ಬಂದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಇದನ್ನೆಲ್ಲ ನೋಡಿದ ಗೌರಮ್ಮನ ಹೃದಯ ಚೂರಾಯಿತು. ಊಟದ ವಿಷಯದಲ್ಲಂತೂ ಕಾವ್ಯ ಅತ್ತೆಗೆ ತುಂಬಾ ಹಿಂಸೆ ನೀಡುತ್ತಿದ್ದಳು. ತಾವಿಬ್ಬರೂ ಬೀಸಿ ಊಟ ಮಾಡಿದ ನಂತರ ಉಳಿದ ತಂಗಳನ್ನವನ್ನು ಮಾತ್ರ ಗೌರಮ್ಮನಿಗೆ ಕೊಡುತ್ತಿದ್ದಳು. ಒಂದು ದಿನ ರಾತ್ರಿ ಹಸಿವು ತಾಳಲಾರದೆ ಗೌರಮ್ಮ ಅಡುಗೆ ಮನೆಗೆ ಹೋಗಿ ಒಂದು ರೊಟ್ಟಿ ತೆಗೆದುಕೊಳ್ಳಲು ಹೋದಳು. ಅದನ್ನು ನೋಡಿದ ಕಾವ್ಯ, ಯಾವ ಕೆಲಸವೂ ಮಾಡದೆ ನಮ್ಮ ಸಂಪಾದನೆಯಲ್ಲಿ ಪುಕ್ಕಟ್ಟೆ ತಿನ್ನುತ್ತಿದ್ದೀರಾ ಎಂದು ಕಟುವಾಗಿ ಬೈದಳು. ಮಗ ಕಾರ್ತಿಕ್ ಕೂಡ ಹೆಂಡತಿಯ ಮಾತಿಗೆ ದನಿಗೂಡಿಸಿ, ಇಷ್ಟವಿಲ್ಲದಿದ್ದರೆ ಮನೆಯಿಂದ ಹೊರಗೆ ಹೋಗು ಎಂದು ಬಿಟ್ಟ. ಈ ಮಾತು ಕೇಳಿ ಗೌರಮ್ಮ ಕಣ್ಣೀರಿಡುತ್ತಾ ತನ್ನ ಪತಿಯ ಫೋಟೋ ಹಿಡಿದುಕೊಂಡು ರಾತ್ರೋರಾತ್ರಿ ಆ ಮನೆಯಿಂದ ಹೊರನಡೆದಳು. ದಾರಿಯಿಲ್ಲದೆ ಅಲೆಯುತ್ತಿದ್ದಾಗ ಅವಳಿಗೆ ತನ್ನ ಹಳೆಯ ಗೆಳತಿ ಸುನಂದಾ ಸಿಕ್ಕಳು. ಸುನಂದಾ ಒಂದು ಸಣ್ಣ ಹೋಟೆಲ್ ನಡೆಸುತ್ತಿದ್ದಳು. ಗೌರಮ್ಮನ ಕಷ್ಟ ಕೇಳಿ ಅವಳನ್ನು ತನ್ನ ಹೋಟೆಲ್ನಲ್ಲಿ ಅಡುಗೆ ಮಾಡಲು ಸೇರಿಸಿಕೊಂಡಳು. ಗೌರಮ್ಮನ ಕೈರುಚಿ ಅದ್ಭುತವಾಗಿತ್ತು. ಕೆಲವೇ ದಿನಗಳಲ್ಲಿ ಗೌರಮ್ಮನ ಅಡುಗೆಯ ರುಚಿಗೆ ಹೋಟೆಲ್ಗೆ ಬರುವವರ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಯಿತು. ಅವಳ ದುಡಿಮೆಯಿಂದ ಹೋಟೆಲ್ ದೊಡ್ಡದಾಗಿ ಬೆಳೆಯಿತು. ಇತ್ತ ಕಾರ್ತಿಕ್ ಮತ್ತು ಕಾವ್ಯಾಳ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿಯೇ ಕಾಯುತ್ತಿತ್ತು. ಗೌರಮ್ಮನ ಕೈರುಚಿಯಿಂದಾಗಿ ಸುನಂದಾಳ ಸಣ್ಣ ಹೋಟೆಲ್ ಈಗ ಊರಿನಲ್ಲೇ ದೊಡ್ಡ ರೆಸ್ಟೋರೆಂಟ್ ಆಗಿ ಬೆಳೆದಿತ್ತು. ಬೆಳಗ್ಗೆಯಿಂದ ಸಂಜೆಯವರೆಗೆ ಜನ ಗೌರಮ್ಮನ ಕೈಯಿಂದ ಮಾಡಿದ ಊಟಕ್ಕಾಗಿ ಕಾಯುತ್ತಿದ್ದರು. ಸುನಂದಾಳಿಗೆ ಗೌರಮ್ಮನ ಕಷ್ಟದ ಅರಿವಿದ್ದ ಕಾರಣ ಅವಳನ್ನು ಕೇವಲ ಅಡುಗೆಯವಳಾಗಿ ನೋಡದೆ ತನ್ನ ಹೋಟೆಲ್ನಲ್ಲಿ ಪಾಲುದಾರಳನ್ನಾಗಿ ಮಾಡಿದ್ದಳು. ಗೌರಮ್ಮನಿಗೆ ಈಗ ಹಣದ ಕೊರತೆ ಇರಲಿಲ್ಲ, ಸ್ವಂತ ಮನೆಯೂ ಆಗಿತ್ತು. ಆದರೆ ಮನಸ್ಸಿನ ಮೂಲೆಯಲ್ಲಿ ಮಗನಿಗೆ ತಾನು ಭಾರವಾದೆನಲ್ಲ ಎಂಬ ನೋವು ಕಾಡುತ್ತಿತ್ತು. ಇತ್ತ ಬೆಂಗಳೂರಿನಲ್ಲಿ ಕಾರ್ತಿಕ್ ಮತ್ತು ಕಾವ್ಯಾಳ ಐಷಾರಾಮಿ ಜೀವನದಲ್ಲಿ ಬಿರುಗಾಳಿ ಶುರುವಾಗಿತ್ತು. ಕಾರ್ತಿಕ್ನ ಅತಿಯಾದ ಅಹಂಕಾರ ಮತ್ತು ಕೆಲಸದಲ್ಲಿನ ನಿರ್ಲಕ್ಷ್ಯದಿಂದಾಗಿ ಆಫೀಸ್ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಕೈತಪ್ಪಿ ಹೋಗಿತ್ತು. ಕಂಪನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾದ ಕಾರಣ ಬಾಸ್ ಕಾರ್ತಿಕ್ನನ್ನು ಕೆಲಸದಿಂದ ವಜಾಗೊಳಿಸಿದ್ದರು. ಕೆಲಸ ಹೋದ ವಿಷಯವನ್ನು ಕಾರ್ತಿಕ್ ಮನೆಗೆ ಬಂದು ಕಾವ್ಯಾಳಿಗೆ ಹೇಳಿದಾಗ ಅವಳು ಆಘಾತಕ್ಕೊಳಗಾದಳು. ಗಂಡನಿಗೆ ಧೈರ್ಯ ತುಂಬುವ ಬದಲು ನನ್ನ ಐಷಾರಾಮಿ ಜೀವನ ಹಾಳಾಯಿತಲ್ಲ ಎಂದು ಕಾವ್ಯ ರಂಪಾಟ ಶುರುಮಾಡಿದಳು. ಯಾವಾಗ ಹಣದ ಹರಿವು ನಿಂತಿತ್ತೋ ಕಾವ್ಯಾಳ ಅಸಲಿ ಬಣ್ಣ ಸಂಪೂರ್ಣವಾಗಿ ಬಯಲಾಗತೊಡಗಿತು. ಹೊಸ ಕೆಲಸ ಸಿಗದೆ ಕಾರ್ತಿಕ್ ಮನೆಯಲ್ಲೇ ಕೂರುವಂತಾಯಿತು. ಇತ್ತ ಕಾವ್ಯಾಳ ಕೋಪ ದಿನೇ ದಿನೇ ಹೆಚ್ಚಾಗತೊಡಗಿತ್ತು. ಗೌರಮ್ಮ ಮನೆಯಲ್ಲಿದ್ದಾಗ ಅವಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದ ಕಾವ್ಯ ಈಗ ಅದೇ ದಬ್ಬಾಳಿಕೆಯನ್ನು ಸ್ವಂತ ಗಂಡನ ಮೇಲೆ ಮಾಡಲು ಶುರುಮಾಡಿದಳು. ನಿನ್ನ ಕೈಲಾಗದ ಕೆಲಸಕ್ಕೆ ನನ್ನ ಜೀವನವೇಕೆ ಹಾಳು ಮಾಡಿದೆ, ಕೆಲಸಕ್ಕೆ ಬಾರದವನು ಎಂದು ಕಾವ್ಯ ಪ್ರತಿದಿನ ಹೀಯಾಳಿಸುತ್ತಿದ್ದಳು. ಮನೆ ಖರ್ಚಿಗೆ, ಫ್ಲಾಟ್ನ ಇಎಂಐ ಕಟ್ಟಲು, ಕಾರಿನ ಸಾಲ ತೀರಿಸಲು ಕಾರ್ತಿಕ್ ಪರದಾಡುವ ಪರಿಸ್ಥಿತಿ ಬಂದಿತ್ತು. ಒಂದು ಹೊತ್ತಿನ ಊಟಕ್ಕೂ ಕಾವ್ಯಾಳ ಬಾಯಲ್ಲಿ ಬೈಸಿಕೊಳ್ಳುವಾಗ ಕಾರ್ತಿಕ್ಗೆ ತನ್ನ ತಾಯಿಯ ನೆನಪಾಗತೊಡಗಿತು. ತಾನು ತನ್ನ ಹೆತ್ತ ತಾಯಿಗೆ ಕೊಟ್ಟ ನೋವು ಇಂದು ಶಾಪವಾಗಿ ತನಗೆ ತಟ್ಟಿದೆ ಎಂದು ಕಾರ್ತಿಕ್ಗೆ ಅರಿವಾಗುತ್ತಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ತಾಯಿಯನ್ನು ಹುಡುಕಿಕೊಂಡು ಹೋಗುವ ಮುಖವೂ ಅವನಿಗಿರಲಿಲ್ಲ. ಅಷ್ಟರಲ್ಲಿ ಒಂದು ದಿನ ಬೆಳಿಗ್ಗೆ ಬ್ಯಾಂಕಿನಿಂದ ಒಂದು ನೋಟಿಸ್ ಬಂತು. ಆ ನೋಟಿಸ್ ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ನಿಂತ ನೆಲವೇ ಕುಸಿದಂತಾಯಿತು. ಬ್ಯಾಂಕಿನಿಂದ ಬಂದ ಆ ನೋಟಿಸ್ ಕಾರ್ತಿಕ್ ಮತ್ತು ಕಾವ್ಯಾಳ ನಿದ್ದೆಗೆಡಿಸಿತ್ತು. 3 ತಿಂಗಳಿಂದ ಫ್ಲಾಟ್ನ ಕಂತು ಕಟ್ಟದ ಕಾರಣ 15 ದಿನಗಳಲ್ಲಿ ಮನೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಅದರಲ್ಲಿ ಬರೆಯಲಾಗಿತ್ತು. ಕಾರ್ತಿಕ್ ಕೈಯಲ್ಲಿ ಕೆಲಸವಿಲ್ಲದೆ, ಕಿಸೆಯಲ್ಲಿ ಹಣವಿಲ್ಲದೆ ಕಂಗಾಲಾಗಿ ಕುಳಿತಿದ್ದ. ನನ್ನ ಅಪ್ಪ ಕೊಟ್ಟ ಒಡವೆಗಳನ್ನು ಮಾರಿ ಈ ಮನೆ ಉಳಿಸು ಎಂದು ಕಾವ್ಯ ಮೇಲೆ ಕಾರ್ತಿಕ್ ಕಿರುಚಿದಾಗ ಅವಳು ಅಷ್ಟೇ ಜೋರಾಗಿ ಕಿರುಚಿದಳು. ನಿನ್ನ ಅಮ್ಮನ ಮನೆಯನ್ನು ಮಾರಿ ಬಂದ ಹಣದಲ್ಲೇ ಈ ಫ್ಲಾಟ್ ತಗೊಂಡಿದ್ದು, ಈಗ ಆ ಹಣವೆಲ್ಲ ಮಣ್ಣುಪಾಲಾಗಿದೆ. ನನ್ನ ಒಡವೆ ಮುಟ್ಟುವ ಧೈರ್ಯ ಮಾಡಬೇಡ ಎಂದು ಕಾವ್ಯ ಮುಖಕ್ಕೆ ಹೊಡೆದಂತೆ ಹೇಳಿದಳು. ಕಾರ್ತಿಕ್ಗೆ ಆಗ ತಾನು ತನ್ನ ತಾಯಿಗೆ ಮಾಡಿದ ದ್ರೋಹದ ನೆನಪಾಯಿತು. ಗೌರಮ್ಮನಿಗೆ ತನ್ನ ಪತಿ ಬಿಟ್ಟು ಹೋಗಿದ್ದ ಆ ಸಣ್ಣ ಮನೆಯೇ ಸರ್ವಸ್ವವಾಗಿತ್ತು.
ಆದರೆ ಮಗನ ಸುಖಕ್ಕಾಗಿ ಅದನ್ನು ಮಾರಿ ಬೆಂಗಳೂರಿಗೆ ಬಂದಿದ್ದಳು. ಇತ್ತ ತುಮಕೂರಿನಲ್ಲಿ ಗೌರಮ್ಮ ಮತ್ತು ಸುನಂದ ನಡೆಸುತ್ತಿದ್ದ ಹೋಟೆಲ್ ಈಗ ಗೌರಮ್ಮನ ಕೈರುಚಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿತ್ತು. ಗೌರಮ್ಮ ಈಗ ಕೇವಲ ಅಡುಗೆಯವಳಲ್ಲ, ಹೋಟೆಲ್ನ ಲಾಭದಲ್ಲಿ ಸಮಪಾಲು ಪಡೆಯುತ್ತಿದ್ದ ಗೌರವಾನ್ವಿತ ಮಾಲೀಕಳಾಗಿದ್ದಳು. ಒಂದು ದಿನ ಗೌರಮ್ಮ ಹೋಟೆಲ್ನಲ್ಲಿ ಕುಳಿತಿದ್ದಾಗ ಅವಳಿಗೆ ಹಳೆಯ ಪರಿಚಯಸ್ಥರೊಬ್ಬರು ಸಿಕ್ಕರು. ಅವರಿಂದಲೇ ಗೌರಮ್ಮನಿಗೆ ಕಾರ್ತಿಕ್ ಕೆಲಸ ಕಳೆದುಕೊಂಡಿರುವ ವಿಷಯ ಮತ್ತು ಅವರ ಫ್ಲಾಟ್ ಹರಾಜಿಗೆ ಬಂದಿರುವ ಸುದ್ದಿ ತಿಳಿಯಿತು. ಗೌರಮ್ಮನ ಕಣ್ಣಲ್ಲಿ ನೀರು ಬಂದಿತು. ಎಷ್ಟೇ ಆದರೂ ಹೆತ್ತ ಕರುಳಲ್ಲವೇ, ತನ್ನ ಮಗ ಬೀದಿಗೆ ಬರುತ್ತಿದ್ದಾನೆ ಎಂಬ ವಿಷಯ ಕೇಳಿ ಅವಳ ಮನಸ್ಸು ಒಡೆಯಿತು. ಆದರೆ ಅದೇ ಕ್ಷಣದಲ್ಲಿ ಅವಳಿಗೆ ತಾನು ಜ್ವರದಿಂದ ಬಳಲುತ್ತಿದ್ದಾಗ ಕಾರ್ತಿಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೆ ಬೈದಿದ್ದ ಮಾತುಗಳು ನೆನಪಾದವು. ಅವನಿಗೆ ಅಹಂಕಾರದ ಪಾಠ ಕಲಿಸಲೇಬೇಕು ಎಂದು ಗೌರಮ್ಮ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದಳು. ಗೌರಮ್ಮ ಸುನಂದಾಳ ಸಹಾಯದಿಂದ ಬ್ಯಾಂಕಿನವರನ್ನು ಸಂಪರ್ಕಿಸಿ ರಹಸ್ಯವಾಗಿ ಆ ಫ್ಲಾಟ್ನ ಪೂರ್ಣ ಸಾಲವನ್ನು ತಾನೇ ತೀರಿಸಿದಳು. ಆದರೆ ಒಂದು ಷರತ್ತು ವಿಧಿಸಿದಳು. ಆ ಮನೆ ಈಗ ಗೌರಮ್ಮನ ಹೆಸರಿಗೆ ವರ್ಗಾವಣೆಯಾಗಬೇಕು. ಮನೆಯ ಪತ್ರಗಳು ಈಗ ಗೌರಮ್ಮನ ಕೈ ಸೇರಿದ್ದವು. ಇತ್ತ ಬೆಂಗಳೂರಿನಲ್ಲಿ ಕಾರ್ತಿಕ್ ಮತ್ತು ಕಾವ್ಯ ಮನೆಯನ್ನು ಖಾಲಿ ಮಾಡಲು ಸಿದ್ಧರಾಗುತ್ತಿದ್ದರು. ಬೀದಿಗೆ ಬೀಳುವ ಭಯ ಅವರಿಬ್ಬರನ್ನೂ ಕಾಡುತ್ತಿತ್ತು. ಅಷ್ಟರಲ್ಲಿ ಮನೆಯ ಬೆಲ್ ಸದ್ದಾಯಿತು. ಬಾಗಿಲು ತೆರೆದ ಕಾರ್ತಿಕ್ಗೆ ಎದುರಿಗೆ ಕಂಡ ದೃಶ್ಯ ನೋಡಿ ಮಾತೇ ಹೊರಡಲಿಲ್ಲ. ಬಾಗಿಲು ತೆರೆದ ಕಾರ್ತಿಕ್ಗೆ ಎದುರಿಗೆ ತನ್ನ ತಾಯಿ ಗೌರಮ್ಮ ಮತ್ತು ಅವಳ ಗೆಳತಿ ಸುನಂದ ನಿಂತಿರುವುದು ಕಂಡುಬಂದಿತು. ಗೌರಮ್ಮನ ಮುಖದಲ್ಲಿ ಮೊದಲಿದ್ದ ಆ ಭಯ ಅಥವಾ ಸಂಕೋಚವಿರಲಿಲ್ಲ, ಬದಲಿಗೆ ಒಂದು ರೀತಿಯ ಆತ್ಮವಿಶ್ವಾಸವಿತ್ತು. ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಮ್ಮ, ನೀನು ಇಲ್ಲಿಗೆ ಹೇಗೆ ಬಂದೆ? ನಿನ್ನನ್ನು ಎಲ್ಲಿ ಅಂತ ಹುಡುಕಲಿ ಎಂದು ಕಾರ್ತಿಕ್ ನಾಟಕೀಯವಾಗಿ ಅಳಲು ಶುರುಮಾಡಿದ. ಕಾವ್ಯ ಕೂಡ ತಕ್ಷಣವೇ ಬಣ್ಣ ಬದಲಿಸಿ, ಅತ್ತೆಮ್ಮ, ನೀವು ಹೋದ ಮೇಲೆ ನಮಗೆ ತುಂಬಾ ಬೇಸರವಾಗಿತ್ತು ಎಂದು ಸುಳ್ಳು ಹೇಳಿದಳು. ಆದರೆ ಗೌರಮ್ಮನಿಗೆ ಇವರ ನಾಟಕಗಳೆಲ್ಲ ಚೆನ್ನಾಗಿ ಅರ್ಥವಾಗುತ್ತಿತ್ತು. ನನ್ನನ್ನು ಹುಡುಕುವ ಅವಶ್ಯಕತೆಯಿಲ್ಲ ಕಾರ್ತಿಕ್, ನಾನು ಬಂದಿರುವುದು ಈ ಮನೆಯ ಹಕ್ಕಿಗಾಗಿ ಎಂದು ಗೌರಮ್ಮ ಗಂಭೀರವಾಗಿ ಹೇಳಿದಳು. ಆಗ ಕಾರ್ತಿಕ್ ಅಳುತ್ತಾ, ಅಮ್ಮ, ನಿನಗೆ ಗೊತ್ತಿಲ್ಲವೇ, ಬ್ಯಾಂಕಿನವರು ಈ ಮನೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದಾರೆ, ನಾವು ಇವತ್ತೇ ಹೊರಗೆ ಹೋಗಬೇಕು ಎಂದ. ಆಗ ಗೌರಮ್ಮ ಒಂದು ಕವರನ್ನು ತೆಗೆದು ಅವರ ಮುಂದೆ ಇಟ್ಟಳು. ಅದರಲ್ಲಿ ಮನೆಯ ಪೂರ್ಣ ಸಾಲ ತೀರಿಸಿದ ರಶೀದಿ ಮತ್ತು ಮನೆ ಈಗ ಗೌರಮ್ಮನ ಹೆಸರಿಗೆ ವರ್ಗಾವಣೆಯಾದ ಪತ್ರಗಳಿದ್ದವು. ಅದನ್ನು ನೋಡಿದ ಕಾರ್ತಿಕ್ ಮತ್ತು ಕಾವ್ಯಾಳಿಗೆ ಗಾಬರಿಯಿಂದ ಮಾತು ಹೊರಡಲಿಲ್ಲ. ಈ ಮನೆ ಈಗ ನನ್ನದು, ನಾನು ಬ್ಯಾಂಕಿನವರಿಗೆ ಹಣ ಕಟ್ಟಿ ಇದನ್ನು ಉಳಿಸಿಕೊಂಡಿದ್ದೇನೆ ಎಂದು ಗೌರಮ್ಮ ತಿಳಿಸಿದಳು. ಕಾರ್ತಿಕ್ ಖುಷಿಯಿಂದ, ಅಮ್ಮ, ನೀನು ಎಷ್ಟೊಂದು ಒಳ್ಳೆಯವಳು, ನಮ್ಮ ತಪ್ಪು ಕ್ಷಮಿಸಿ ನಮಗೆ ದಾರಿ ತೋರಿಸಿದೆ ಎಂದು ಮನೆಯೊಳಗೆ ಹೋಗಲು ಹೋದ. ಆದರೆ ಗೌರಮ್ಮ ಮಗನನ್ನು ತಡೆದು ನಿಲ್ಲಿಸಿದಳು. ನಿಲ್ಲು ಕಾರ್ತಿಕ್, ಈ ಮನೆಯಲ್ಲಿ ನೀವಿಬ್ಬರು ಇರಬೇಕಾದರೆ ಒಂದು ಷರತ್ತು ಇದೆ ಎಂದಳು ಗೌರಮ್ಮ. ಏನದು ಅಮ್ಮ? ನೀನು ಏನು ಹೇಳಿದರೂ ನಾವು ಮಾಡುತ್ತೇವೆ ಎಂದ ಕಾವ್ಯ. ಇಲ್ಲಿಂದ ಮುಂದೆ ನೀವಿಬ್ಬರೂ ಈ ಮನೆಯಲ್ಲಿ ಮಾಲೀಕರಾಗಿ ಅಲ್ಲ, ಬದಲಿಗೆ ಕೇವಲ ಕೆಲಸಗಾರರಾಗಿ ಇರಬೇಕು ಎಂದು ಗೌರಮ್ಮ ಕಟುವಾಗಿ ಹೇಳಿದಳು. ಅಡುಗೆ ಮಾಡುವುದು, ಪಾತ್ರೆ ತೊಳೆಯುವುದು, ಕಸಗುಡಿಸುವುದು ಎಲ್ಲವನ್ನೂ ಕಾವ್ಯ ಮತ್ತು ಕಾರ್ತಿಕ್ ಮಾಡಬೇಕು. ಗೌರಮ್ಮ ಈಗ ಆ ಮನೆಯ ನಿಜವಾದ ಯಜಮಾನಿ. ಇದನ್ನು ಕೇಳಿದ ಕಾವ್ಯಾಳಿಗೆ ಸಿಟ್ಟು ನೆತ್ತಿಗೇರಿತು. ನಾನು ನಿಮ್ಮ ಮನೆಯ ಕೆಲಸದವಳಲ್ಲ ಎಂದು ಕಿರುಚಿದಳು. ಹಾಗಾದರೆ ಈಗಲೇ ಈ ಮನೆಯಿಂದ ಹೊರಟು ಹೋಗಿ ಬೀದಿಯಲ್ಲಿ ನಿಲ್ಲಿ ಎಂದು ಗೌರಮ್ಮ ಬಾಗಿಲು ತೋರಿಸಿದಳು. ಗೌರಮ್ಮನ ಮಾತು ಕೇಳಿ ಕಾರ್ತಿಕ್ ಮತ್ತು ಕಾವ್ಯಾಳಿಗೆ ಸಿಡಿಲು ಬಡಿದಂತಾಗಿತ್ತು. ಅಮ್ಮ, ನಿನ್ನ ಸ್ವಂತ ಮಗ ಮತ್ತು ಸೊಸೆಯನ್ನು ಕೆಲಸಗಾರರಂತೆ ನೋಡುತ್ತೀಯಾ ಎಂದು ಕಾರ್ತಿಕ್ ದೈನ್ಯವಾಗಿ ಕೇಳಿದ. ಆದರೆ ಗೌರಮ್ಮನ ಮನಸ್ಸು ಕರಗಲಿಲ್ಲ. ನಾನು ಜ್ವರದಿಂದ ಬಳಲುತ್ತಿದ್ದಾಗ ನೀನು ನನ್ನನ್ನು ಕೆಲಸದವಳಿಗಿಂತ ಕೀಳಾಗಿ ಕಂಡಿದ್ದೆ ಕಾರ್ತಿಕ್ ಎಂದು ನೆನಪಿಸಿದಳು. ಹೊರಗೆ ಹೋಗಲು ಬೇರೆ ದಾರಿಯಿಲ್ಲದೆ, ಕೈಯಲ್ಲಿ ಬಿಡಿಗಾಸು ಇಲ್ಲದ ಕಾರಣ ಕಾರ್ತಿಕ್ ಮತ್ತು ಕಾವ್ಯ ಅನಿವಾರ್ಯವಾಗಿ ಒಪ್ಪಿಕೊಂಡರು. ಮರುದಿನ ಬೆಳಿಗ್ಗೆ 5 ಗಂಟೆಗೆ ಗೌರಮ್ಮ ಬೆಲ್ ಮಾಡಿದಳು. ಕಾವ್ಯ, ಎದ್ದು ಮನೆ ಕೆಲಸ ಶುರು ಮಾಡು, ಇವತ್ತು ನಾನು ಹೇಳಿದ ಅಡುಗೆಯನ್ನೇ ಮಾಡಬೇಕು ಎಂದು ಆಜ್ಞಾಪಿಸಿದಳು. ಯಾವತ್ತೂ ಕೆಲಸ ಮಾಡದ ಕಾವ್ಯಾಳಿಗೆ ಕಸಗುಡಿಸಿ ನೆಲ ಒರೆಸುವಾಗ ಸೊಂಟ ಮುರಿದು ಹೋದಂತಾಯಿತು. ಕಾರ್ತಿಕ್ ಕೂಡ ಅಡುಗೆ ಮನೆಗೆ ಬಂದು ತರಕಾರಿ ಹೆಚ್ಚಲು ಕುಳಿತಿದ್ದ. ಅವನಿಗೆ ತನ್ನ ಹಳೆಯ ಐಷಾರಾಮಿ ಆಫೀಸ್ ಜೀವನ ನೆನಪಾಗಿ ಕಣ್ಣೀರು ಬಂತು. ಗೌರಮ್ಮ ಸೋಫಾದ ಮೇಲೆ ರಾಜಗಾಂಭೀರ್ಯದಿಂದ ಕುಳಿತು ತನ್ನ ಸೊಸೆಗೆ ಕೆಲಸ ಕಲಿಸುತ್ತಿದ್ದಳು. ಬೀಸಿ ಬೀಸಿ ಅಡುಗೆ ಮಾಡು ಕಾವ್ಯ, ನಾನು ತಂಗಳನ್ನ ತಿನ್ನುವುದನ್ನು ಬಿಟ್ಟಿದ್ದೇನೆ ಎಂದು ಗೌರಮ್ಮ ವ್ಯಂಗ್ಯವಾಗಿ ಹೇಳಿದಳು. ಇದು ಕಾವ್ಯಾಳಿಗೆ ಮುಖಕ್ಕೆ ಹೊಡೆದಂತಾಯಿತು, ಏಕೆಂದರೆ ಅವಳು ಅತ್ತೆಗೆ ಯಾವಾಗಲೂ ಹಳಸಿದ ಅನ್ನವನ್ನೇ ಹಾಕುತ್ತಿದ್ದಳು. ಕೆಲಸದ ನಡುವೆ ಕಾವ್ಯ ತನ್ನ ತವರು ಮನೆಗೆ ಫೋನ್ ಮಾಡಿ ಹಣ ಕೇಳಿದಳು. ಆದರೆ ಅವಳ ತಂದೆ ತಾಯಿ ನಿಮ್ಮ ಕಷ್ಟ ನಮಗೆ ಬೇಡ ಎಂದು ಫೋನ್ ಕಟ್ ಮಾಡಿದರು. ಈಗ ಕಾವ್ಯಾಳಿಗೆ ಅರಿವಾಯಿತು, ಜಗತ್ತಿನಲ್ಲಿ ಹಣವಿದ್ದಾಗ ಮಾತ್ರ ಎಲ್ಲರೂ ಪ್ರೀತಿ ತೋರಿಸುತ್ತಾರೆ ಎಂದು. ಸಂಜೆ ಗೌರಮ್ಮ ಒಂದು ದೊಡ್ಡ ಶಾಕ್ ನೀಡಿದಳು.
ನಾಳೆಯಿಂದ ನೀವು ಕೇವಲ ಈ ಮನೆಯ ಕೆಲಸವಲ್ಲ, ನನ್ನ ತುಮಕೂರಿನ ಹೋಟೆಲ್ನಲ್ಲಿ ಕೂಡ ಕೆಲಸ ಮಾಡಬೇಕು ಎಂದಳು. ನಾನು ಇಂಜಿನಿಯರ್ ಅಮ್ಮ, ನಾನು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯಬೇಕಾ ಎಂದು ಕಾರ್ತಿಕ್ ಕಿರುಚಿದ. ಕೆಲಸದಲ್ಲಿ ಸಣ್ಣದು ದೊಡ್ಡದು ಎಂಬುದು ಇಲ್ಲ ಕಾರ್ತಿಕ್, ದುಡಿದು ತಿನ್ನುವುದರಲ್ಲಿ ನಾಚಿಕೆ ಪಡಬೇಡ ಎಂದು ಗೌರಮ್ಮ ಖಡಕ್ಕಾಗಿ ಹೇಳಿದಳು. ಮರುದಿನ ಬೆಳಿಗ್ಗೆ ಗೌರಮ್ಮ ಕಾರ್ತಿಕ್ ಮತ್ತು ಕಾವ್ಯಾಳನ್ನು ತನ್ನ ತುಮಕೂರಿನ ಹೋಟೆಲ್ಗೆ ಕರೆದುಕೊಂಡು ಬಂದಳು. ಅಲ್ಲಿನ ಜನಸಂದಣಿ ಮತ್ತು ಗದ್ದಲ ನೋಡಿ ಕಾವ್ಯಾಳಿಗೆ ವಾಕರಿಕೆ ಬಂದಂತಾಯಿತು. ಕಾರ್ತಿಕ್, ನೀನು ಇಂದಿನಿಂದ ಇಲ್ಲಿ ಬರುವ ಎಂಜಲು ತಟ್ಟೆಗಳನ್ನು ಎತ್ತಬೇಕು ಮತ್ತು ಟೇಬಲ್ ಒರೆಸಬೇಕು ಎಂದು ಗೌರಮ್ಮ ಆಜ್ಞಾಪಿಸಿದಳು. ಮತ್ತು ಕಾವ್ಯ, ನೀನು ಈರುಳ್ಳಿ ಹೆಚ್ಚುವುದು ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡಬೇಕು ಎಂದಳು. ಒಂದು ಕಾಲದಲ್ಲಿ ಎಸಿ ರೂಮಿನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದ ಕಾರ್ತಿಕ್ಗೆ ಎಂಜಲು ತಟ್ಟೆ ಎತ್ತಲು ಕೈ ನಡುಗುತ್ತಿತ್ತು. ಪರಿಚಯಸ್ಥರು ಯಾರಾದರೂ ನೋಡಿಬಿಟ್ಟರೆ ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಅಷ್ಟರಲ್ಲಿ ಕಾರ್ತಿಕ್ನ ಹಳೆಯ ಆಫೀಸ್ ಗೆಳೆಯನೊಬ್ಬ ಹೋಟೆಲ್ಗೆ ಬಂದ. ಕಾರ್ತಿಕ್ನನ್ನು ಆ ಸ್ಥಿತಿಯಲ್ಲಿ ನೋಡಿ, ಅರೆ ಕಾರ್ತಿಕ್, ದೊಡ್ಡ ಇಂಜಿನಿಯರ್ ಆಗಿದ್ದ ನೀನು ಇಲ್ಲಿ ಎಂಜಲು ತಟ್ಟೆ ಎತ್ತುತ್ತಿದ್ದೀಯಾ ಎಂದು ಜೋರಾಗಿ ನಕ್ಕ. ಕಾರ್ತಿಕ್ಗೆ ಅವಮಾನದಿಂದ ಭೂಮಿ ಬಿರಿದು ಒಳಗೆ ಹೋಗಬೇಕು ಎನಿಸಿತು. ಇತ್ತ ಕಾವ್ಯ ಪಾತ್ರೆ ತೊಳೆಯುವಾಗ ಕೈಯೆಲ್ಲಾ ಕೆಂಪಾಗಿತ್ತು. ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ನನ್ನ ಜೀವನ ಇಷ್ಟು ಹೀನಾಯವಾಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ ಎಂದು ಕಾವ್ಯ ತನ್ನಲ್ಲೇ ಅಳುತ್ತಿದ್ದಳು. ಆದರೆ ಗೌರಮ್ಮ ದೂರದಲ್ಲಿ ನಿಂತು ಇದೆಲ್ಲವನ್ನೂ ಗಮನಿಸುತ್ತಿದ್ದಳು. ಅವಳ ಕಣ್ಣಲ್ಲಿ ದ್ವೇಷವಿರಲಿಲ್ಲ, ಬದಲಿಗೆ ಒಂದು ರೀತಿಯ ನಿರೀಕ್ಷೆಯಿತ್ತು. ಮಧ್ಯಾಹ್ನ ಊಟದ ಸಮಯ ಬಂದಾಗ ಗೌರಮ್ಮ ಇಬ್ಬರಿಗೂ ಬೀಸಿ ಬೀಸಿ ಊಟ ಬಡಿಸಿದಳು. ನೋಡಿ ಮಕ್ಕಳೇ, ಈ ಊಟ ನಾನು ಪುಕ್ಕಟ್ಟೆ ಕೊಡುತ್ತಿಲ್ಲ, ನೀವು ಬೆಳಗ್ಗೆಯಿಂದ ಬೆವರು ಸುರಿಸಿ ದುಡಿದಿದ್ದಕ್ಕೆ ಈ ಬೆಲೆ ಸಿಕ್ಕಿದೆ ಎಂದಳು. ಹಸಿವಿನಿಂದ ಕಂಗಾಲಾಗಿದ್ದ ಕಾರ್ತಿಕ್ ಮತ್ತು ಕಾವ್ಯಾಳಿಗೆ ಅಂದು ಆ ಊಟ ಅಮೃತದಂತೆ ಭಾಸವಾಯಿತು. ಕಾರ್ತಿಕ್ಗೆ ಅರಿವಾಯಿತು, ತಾನು ತನ್ನ ತಾಯಿಗೆ ಇಷ್ಟು ದಿನ ಹಾಕುತ್ತಿದ್ದ ತಂಗಳನ್ನ ಎಷ್ಟು ಅವಮಾನಕರವಾಗಿತ್ತು ಎಂದು. ಸಂಜೆ ಮನೆಗೆ ಬಂದಾಗ ಕಾವ್ಯ ಸುಸ್ತಾಗಿ ಸೋಫಾದ ಮೇಲೆ ಬಿದ್ದಳು. ಆಗ ಗೌರಮ್ಮ ಒಂದು ಹಳೆಯ ಡೈರಿಯನ್ನು ತಂದು ಕಾವ್ಯಾಳ ಕೈಗೆ ಕೊಟ್ಟಳು. ಅದರಲ್ಲಿ ಗೌರಮ್ಮ ಕಾರ್ತಿಕ್ನನ್ನು ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದಳು ಎಂಬ ಪ್ರತಿಯೊಂದು ವಿವರವೂ ಇತ್ತು. ತನ್ನ ಒಡವೆ ಮಾರಿ ಮಗನ ಕಾಲೇಜು ಫೀಸ್ ಕಟ್ಟಿದ್ದರಿಂದ ಹಿಡಿದು ಮಗನಿಗಾಗಿ ಹಸಿವಿನಿಂದ ಮಲಗಿದ ರಾತ್ರಿಗಳವರೆಗೆ ಎಲ್ಲವೂ ಇತ್ತು. ಕಾವ್ಯ ಆ ಹಳೆಯ ಡೈರಿಯ ಪುಟಗಳನ್ನು ತಿರುಗಿಸುತ್ತಿದ್ದಂತೆ ಅವಳ ಕಣ್ಣುಗಳು ತೇವವಾಗತೊಡಗಿದವು. ಗೌರಮ್ಮ ತನ್ನ ಮಗನಿಗಾಗಿ ಪಟ್ಟ ಪ್ರತಿಯೊಂದು ಕಷ್ಟವೂ ಆ ಡೈರಿಯಲ್ಲಿ ಅಕ್ಷರರೂಪದಲ್ಲಿತ್ತು. ಒಂದು ಪುಟದಲ್ಲಿ ಬರೆದಿತ್ತು, ಇವತ್ತು ಕಾರ್ತಿಕ್ಗೆ ಹೊಸ ಬಟ್ಟೆ ಕೊಡಿಸಲು ನನ್ನ ಹತ್ತಿರ ಹಣವಿರಲಿಲ್ಲ, ಅದಕ್ಕೆ ನಾನು ನನ್ನ ಮದುವೆಯ ಸಣ್ಣ ಉಂಗುರವನ್ನು ಮಾರಿ ಅವನಿಗೆ ಖುಷಿಪಡಿಸಿದೆ. ಮತ್ತೊಂದು ಪುಟದಲ್ಲಿ ನನಗೆ ಜ್ವರ ಬಂದಾಗ ಕಾರ್ತಿಕ್ ಚಿಕ್ಕವನಿದ್ದರೂ ನನ್ನ ತಲೆಗೆ ನೀರು ಹಾಕಿ ಆರೈಕೆ ಮಾಡಿದ್ದ, ನನ್ನ ಮಗ ದೊಡ್ಡವನಾದ ಮೇಲೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆಯಿದೆ. ಇದು ಓದಿದ ಕಾವ್ಯಾಳಿಗೆ ಅಂದು ತಾನು ಅತ್ತೆಗೆ ಜ್ವರ ಬಂದಾಗ ಮಾಡಿದ ಅವಮಾನ ನೆನಪಾಗಿ ಎದೆನಡುಗಿತು. ಅವಳು ಓಡೋಡಿ ಹೋಗಿ ಕಾರ್ತಿಕ್ಗೆ ಆ ಡೈರಿಯನ್ನು ತೋರಿಸಿದಳು. ಕಾರ್ತಿಕ್ ಕೂಡ ಅದನ್ನು ಓದಿ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ನಾನು ಎಷ್ಟು ದೊಡ್ಡ ಪಾಪಿ ಕಾರ್ತಿಕ್, ಇಂತಹ ದೇವತೆಯಂತಹ ತಾಯಿಯನ್ನು ನಾನು ಬೀದಿಗೆ ಹಾಕಲು ಪ್ರಯತ್ನಿಸಿದನಲ್ಲ ಎಂದು ಕಾರ್ತಿಕ್ ತನ್ನನ್ನೇ ಶಪಿಸಿಕೊಂಡ. ಇಬ್ಬರೂ ಅದೇ ರಾತ್ರಿ ಗೌರಮ್ಮನ ರೂಮಿಗೆ ಹೋಗಿ ಅವಳ ಕಾಲಿಗೆ ಬಿದ್ದರು. ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡು, ನಮಗೆ ಈಗ ಅರಿವಾಗಿದೆ ನಾವು ಮಾಡಿದ ತಪ್ಪು ಎಷ್ಟು ದೊಡ್ಡದು ಎಂದು. ನಮಗೆ ಹಣದ ಅಹಂಕಾರವಿತ್ತು, ಆದರೆ ಈಗ ನಮಗೆ ಸಂಸ್ಕಾರದ ಬೆಲೆ ಗೊತ್ತಾಗಿದೆ ಎಂದು ಕಾವ್ಯ ಅತ್ತೆಯ ಕಾಲು ಹಿಡಿದು ಅತ್ತಳು. ಗೌರಮ್ಮನ ಕಣ್ಣಲ್ಲೂ ನೀರು ಬಂತು. ಹೆತ್ತ ಕರುಳು ಅತ್ತಾಗ ತಾಯಿ ಸುಮ್ಮನಿರಲು ಸಾಧ್ಯವೇ? ಅವಳು ಇಬ್ಬರನ್ನೂ ಎಬ್ಬಿಸಿ ಅಪ್ಪಿಕೊಂಡಳು. ಮಕ್ಕಳೇ, ನನಗೆ ನಿಮ್ಮ ಮೇಲೆ ಸಿಟ್ಟಿರಲಿಲ್ಲ, ಕೇವಲ ನಿಮಗೆ ಜೀವನದ ಪಾಠ ಕಲಿಸಬೇಕಿತ್ತು ಅಷ್ಟೇ. ಮಾರನೇ ದಿನ ಬೆಳಿಗ್ಗೆ ಗೌರಮ್ಮ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು. ಕಾರ್ತಿಕ್, ನಾಳೆಯಿಂದ ನೀನು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವುದು ಬೇಡ, ನೀನು ಇಂಜಿನಿಯರ್ ಆಗಿದ್ದೀಯಾ, ನಿನ್ನ ಬುದ್ಧಿಯನ್ನು ಬಳಸಿ ಈ ಹೋಟೆಲನ್ನು ಡಿಜಿಟಲ್ ಆಗಿ ಬೆಳೆಸು ಎಂದಳು. ಮತ್ತು ಕಾವ್ಯಾಳಿಗೆ ಹೋಟೆಲ್ನ ಸಂಪೂರ್ಣ ಮ್ಯಾನೇಜ್ಮೆಂಟ್ ಜವಾಬ್ದಾರಿಯನ್ನು ಕೊಟ್ಟಳು. ಇಬ್ಬರು ಅಂದು ಬಹಳ ಉತ್ಸಾಹದಿಂದ ಕೆಲಸಕ್ಕೆ ಇಳಿದರು. ಕಾರ್ತಿಕ್ ತನ್ನ ಲ್ಯಾಪ್ಟಾಪ್ ತೆಗೆದು ಹೋಟೆಲ್ಗೆ ಆನ್ಲೈನ್ ಆರ್ಡರ್ ಮತ್ತು ಬ್ರ್ಯಾಂಡಿಂಗ್ ಶುರು ಮಾಡಿದ. ಕಾವ್ಯ ಕಸ್ಟಮರ್ಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ಹೋಟೆಲ್ನ ವಾತಾವರಣವನ್ನೇ ಬದಲಿಸಿದಳು. ಗೌರಮ್ಮನ ಕೈರುಚಿ ಹೋಟೆಲ್ ಈಗ ಇಡೀ ರಾಜ್ಯದಲ್ಲಿ ಫೇಮಸ್ ಆಗತೊಡಗಿತು. ಆದರೆ ಸುಖದ ದಿನಗಳು ಶುರುವಾದಷ್ಟೇ ಬೇಗ ಸಂಕಷ್ಟದ ಛಾಯೆ ಮತ್ತೆ ಆವರಿಸಿತು. ಕಾರ್ತಿಕ್ನ ಹಳೆಯ ಕಂಪನಿಯ ಬಾಸ್ ಮತ್ತು ಕಾವ್ಯಾಳ ತಂದೆ ತಾಯಿ ಹೋಟೆಲ್ಗೆ ಬಂದರು. ಹೋಟೆಲ್ಗೆ ಬಂದ ಕಾರ್ತಿಕ್ನ ಹಳೆಯ ಬಾಸ್ ಮತ್ತು ಕಾವ್ಯಾಳ ತಂದೆ ತಾಯಿ ಮುಖದಲ್ಲಿ ಒಂದು ರೀತಿಯ ಕುತಂತ್ರವಿತ್ತು. ಕಾರ್ತಿಕ್ನ ಹಳೆಯ ಬಾಸ್ ನಕ್ಕುತ್ತಾ, ಕಾರ್ತಿಕ್, ನಿನ್ನ ಹೋಟೆಲ್ ಈಗ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತ ಕೇಳಿದೆ, ಅದಕ್ಕೆ ಬಂದೆ ಎಂದ. ಆದರೆ ಕಾವ್ಯಾಳ ತಂದೆ ಸೀದಾ ವಿಷಯಕ್ಕೆ ಬಂದರು. ಕಾವ್ಯ, ಇಂತಹ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವುದು ನಮಗೆ ಅವಮಾನ, ಬಾ ನಮ್ಮ ಜೊತೆ ಮನೆಗೆ ಎಂದು ಅವಳ ಕೈ ಹಿಡಿದರು. ಕಾವ್ಯ ತನ್ನ ತಂದೆಯ ಕೈಯನ್ನು ಕೊಡವಿದಳು. ಅಪ್ಪ, ನಾನು ಕಷ್ಟದಲ್ಲಿದ್ದಾಗ ನೀವು ನನಗೆ ಬಾಗಿಲು ಮುಚ್ಚಿದ್ದಿರಿ, ಈಗ ನಮ್ಮ ಹೋಟೆಲ್ ಲಾಭದಲ್ಲಿದೆ ಎಂದು ತಿಳಿದು ಬಂದಿದ್ದೀರಾ?
ಎಂದು ಖಾರವಾಗಿ ಕೇಳಿದಳು. ಇತ್ತ ಕಾರ್ತಿಕ್ನ ಬಾಸ್ ಒಂದು ಆಫರ್ ನೀಡಿದ. ಕಾರ್ತಿಕ್, ನಿನ್ನ ಈ ಹೋಟೆಲ್ ಬ್ರ್ಯಾಂಡನ್ನು ನಮಗೆ ಮಾರಿಬಿಡು, ನಾನು ನಿನಗೆ ಕೋಟಿ ರೂಪಾಯಿ ಕೊಡುತ್ತೇನೆ ಎಂದ. ಮತ್ತು ನಿನಗೆ ಮತ್ತೆ ನನ್ನ ಕಂಪನಿಯಲ್ಲಿ ದೊಡ್ಡ ಮ್ಯಾನೇಜರ್ ಕೆಲಸ ಕೊಡುತ್ತೇನೆ ಎಂದು ಆಮಿಷ ಒಡ್ಡಿದ. ಕಾರ್ತಿಕ್ ಒಂದು ಕ್ಷಣ ಯೋಚಿಸಿದ. ಕೋಟಿ ರೂಪಾಯಿ ಎಂದರೆ ಸಾಮಾನ್ಯ ಮಾತಲ್ಲ. ಆದರೆ ಗೌರಮ್ಮ ದೂರದಲ್ಲಿ ನಿಂತು ಮಗನ ನಿರ್ಧಾರಕ್ಕಾಗಿ ಕಾಯುತ್ತಿದ್ದಳು. ಕಾರ್ತಿಕ್ ತನ್ನ ಬಾಸ್ ಕಡೆ ತಿರುಗಿ, ಸರ್, ಈ ಹೋಟೆಲ್ ಕೇವಲ ಬಿಸಿನೆಸ್ ಅಲ್ಲ, ಇದು ನನ್ನ ತಾಯಿಯ ಬೆವರು ಮತ್ತು ಸ್ವಾಭಿಮಾನ ಎಂದು ಅಚಲವಾಗಿ ಹೇಳಿದ. ನಿಮ್ಮ ಕೋಟಿ ರೂಪಾಯಿ ಹಣ ಈ ಅಮ್ಮನ ಪ್ರೀತಿಗಿಂತ ದೊಡ್ಡದಲ್ಲ, ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಬಾಗಿಲು ತೋರಿಸಿದ. ಮಗನ ಮಾತನ್ನು ಕೇಳಿ ಗೌರಮ್ಮನ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ಬಂತು. ಆದರೆ ಕಾವ್ಯಾಳ ತಂದೆ ಸುಮ್ಮನಿರಲಿಲ್ಲ. ಹಾಗಾದರೆ ಈ ಹೋಟೆಲ್ ನಡೆಸಲು ನಾನು ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದರು. ಮರುದಿನವೇ ಹೋಟೆಲ್ಗೆ ಫುಡ್ ಇನ್ಸ್ಪೆಕ್ಟರ್ಗಳು ದಾಳಿ ಮಾಡಿದರು. ಯಾರೋ ಕಂಪ್ಲೇಂಟ್ ಮಾಡಿದ್ದರು ಎಂದು ಹೇಳಿ ಹೋಟೆಲ್ಗೆ ಬೀಗ ಹಾಕಲು ಮುಂದಾದರು. ಇದು ಕಾರ್ತಿಕ್ನ ಬಾಸ್ ಮತ್ತು ಕಾವ್ಯಾಳ ತಂದೆ ಮಾಡಿದ ಸಂಚು ಎಂದು ಎಲ್ಲರಿಗೂ ಅರ್ಥವಾಯಿತು. ಹೋಟೆಲ್ನ ಕಸ್ಟಮರ್ಗಳು ಮತ್ತು ಕೆಲಸಗಾರರು ಇದರ ವಿರುದ್ಧ ಪ್ರತಿಭಟನೆ ಮಾಡತೊಡಗಿದರು. ಗೌರಮ್ಮನ ಹೋಟೆಲ್ನಲ್ಲಿ ಎಂದು ಕಲಬೆರಕೆ ಇರಲು ಸಾಧ್ಯವಿಲ್ಲ ಎಂದು ಜನ ಕೂಗಿದರು. ಆದರೆ ಕಾನೂನಿನ ಮುಂದೆ ಎಲ್ಲರೂ ಅಸಹಾಯಕರಾಗಿದ್ದರು. ಗೌರಮ್ಮ ಶಾಂತವಾಗಿ ಬಂದು ಇನ್ಸ್ಪೆಕ್ಟರ್ ಮುಂದೆ ನಿಂತಳು. ನನ್ನ ಹೋಟೆಲ್ ಶುದ್ಧವಾಗಿದೆ ಎಂದು ತೋರಿಸಲು ನಾನು ಯಾವುದೇ ಪರೀಕ್ಷೆಗೆ ಸಿದ್ಧ ಎಂದು ಸವಾಲು ಹಾಕಿದಳು. ಆದರೆ ಆ ಪರೀಕ್ಷೆಯಲ್ಲಿ ಸೋಲಿಸಲು ಶತ್ರುಗಳು ಮೊದಲೇ ಸಂಚು ಮಾಡಿದ್ದರು. ಶತ್ರುಗಳು ಹೋಟೆಲ್ನ ಅಡುಗೆ ಮನೆಯಲ್ಲಿ ಮೊದಲೇ ಕಲಬೆರಕೆ ಪದಾರ್ಥಗಳನ್ನು ಬಚ್ಚಿಟ್ಟಿದ್ದರು. ಇನ್ಸ್ಪೆಕ್ಟರ್ಗಳು ಅಡುಗೆ ಮನೆಗೆ ನುಗ್ಗಿ ತಪಾಸಣೆ ಶುರು ಮಾಡಿದಾಗ ಕಾರ್ತಿಕ್ ಮತ್ತು ಕಾವ್ಯಾಳ ಎದೆಬಡಿತ ಹೆಚ್ಚಾಯಿತು. ನೋಡಿ, ಇಲ್ಲಿ ಅಕ್ರಮವಾದ ಕೆಮಿಕಲ್ಗಳು ಮತ್ತು ಕಲಬೆರಕೆ ಎಣ್ಣೆ ಇದೆ ಎಂದು ಇನ್ಸ್ಪೆಕ್ಟರ್ ಒಂದು ಡಬ್ಬಿಯನ್ನು ಎತ್ತಿ ತೋರಿಸಿದರು. ಕಾರ್ತಿಕ್ ಗಾಬರಿಯಿಂದ, ಇದು ನಮ್ಮದಲ್ಲ ಸರ್, ಯಾರೋ ಬೇಕಂತಲೇ ಇಲ್ಲಿಟ್ಟಿದ್ದಾರೆ ಎಂದು ಕಿರುಚಿದ. ಆದರೆ ಕಾನೂನು ಸಾಕ್ಷಿಯನ್ನು ನಂಬುತ್ತದೆಯೇ ಹೊರತು ಮಾತನ್ನಲ್ಲ. ಈ ಕೂಡಲೇ ಹೋಟೆಲ್ ಮೇಲೆ ಸೀಲ್ ಹಾಕಿ ಗೌರಮ್ಮ ಮತ್ತು ಕಾರ್ತಿಕ್ನನ್ನು ಅರೆಸ್ಟ್ ಮಾಡಿ ಎಂದು ಇನ್ಸ್ಪೆಕ್ಟರ್ ಆರ್ಡರ್ ಮಾಡಿದರು. ದೂರದಲ್ಲಿ ನಿಂತಿದ್ದ ಹಳೆಯ ಬಾಸ್ ಮತ್ತು ಕಾವ್ಯಾಳ ತಂದೆ ವಿಜಯದ ನಗು ನಗುತ್ತಿದ್ದರು. ಆದರೆ ಗೌರಮ್ಮ ಕಿಂಚಿತ್ತೂ ಎದರಲಿಲ್ಲ. ಅವಳು ಶಾಂತವಾಗಿ ಬಂದು ಇನ್ಸ್ಪೆಕ್ಟರ್ ಕೈಯಲ್ಲಿದ್ದ ಆ ಡಬ್ಬಿಯನ್ನು ಕಿತ್ತುಕೊಂಡಳು. ಇನ್ಸ್ಪೆಕ್ಟರ್ ಸಾಹೇಬರೇ, ಈ ಡಬ್ಬಿಯ ಮೇಲೆ ನಮ್ಮ ಹೋಟೆಲ್ನ ಲೇಬಲ್ ಇಲ್ಲ ಮತ್ತು ಇದು ಇವತ್ತೇ ಇಲ್ಲಿಗೆ ಬಂದಿದೆ ಎಂದು ನನಗೆ ಗೊತ್ತು ಎಂದಳು. ನನ್ನ ಹೋಟೆಲ್ನಲ್ಲಿ ಹಗಲು ರಾತ್ರಿ ಸಿಸಿಟಿವಿ ಕ್ಯಾಮೆರಾಗಳು ಕೆಲಸ ಮಾಡುತ್ತಿವೆ, ಅದನ್ನು ಒಮ್ಮೆ ನೋಡಿ ಆಮೇಲೆ ನಿರ್ಧಾರ ಮಾಡಿ ಎಂದು ಗೌರಮ್ಮ ಸವಾಲು ಹಾಕಿದಳು. ಇದು ಕೇಳಿದ ಹಳೆಯ ಬಾಸ್ ಮುಖ ಬಿಳಿಯಾಯಿತು, ಏಕೆಂದರೆ ಅವನು ಸಿಸಿಟಿವಿ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ. ಕಾರ್ತಿಕ್ ತಕ್ಷಣವೇ ತನ್ನ ಲ್ಯಾಪ್ಟಾಪ್ನಲ್ಲಿ ಸಿಸಿಟಿವಿ ಫೂಟೇಜ್ ಪ್ಲೇ ಮಾಡಿದ. ಅದರಲ್ಲಿ ಸ್ಪಷ್ಟವಾಗಿ ಕಂಡಿತು, ಮಧ್ಯರಾತ್ರಿ ಕಾರ್ತಿಕ್ನ ಹಳೆಯ ಬಾಸ್ ಕಳುಹಿಸಿದ ಆಳು ಅಡುಗೆ ಮನೆಗೆ ನುಗ್ಗಿ ಆ ಕಲಬೆರಕೆ ಡಬ್ಬಿಯನ್ನು ಇಡುತ್ತಿದ್ದ ದೃಶ್ಯ. ಇಡೀ ಸತ್ಯ ಬಯಲಾದಾಗ ಇನ್ಸ್ಪೆಕ್ಟರ್ ಆಘಾತಕ್ಕೊಳಗಾದರು. ಇಲ್ಲಿ ಸಂಚು ಮಾಡಿರುವುದು ಗೌರಮ್ಮನಲ್ಲ, ಈ ಹೊರಗಿನ ವ್ಯಕ್ತಿಗಳು ಎಂದು ಇನ್ಸ್ಪೆಕ್ಟರ್ ಗುಡುಗಿದರು. ತಕ್ಷಣವೇ ಪೊಲೀಸರು ಬಂದು ಕಾರ್ತಿಕ್ನ ಹಳೆಯ ಬಾಸ್ ಮತ್ತು ಕಾವ್ಯಾಳ ತಂದೆಯನ್ನು ವಶಕ್ಕೆ ಪಡೆದರು. ಜನರೆಲ್ಲರೂ ಗೌರಮ್ಮನ ಪರವಾಗಿ ಜಯಘೋಷ ಹಾಕತೊಡಗಿದರು. ಕಾವ್ಯ ತನ್ನ ತಂದೆಯ ನಡೆಯನ್ನು ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಗೌರಮ್ಮ ಮಗ ಮತ್ತು ಸೊಸೆಯನ್ನು ಹತ್ತಿರ ಕರೆದು, ನೋಡಿದ್ರಾ ಮಕ್ಕಳೇ, ಸತ್ಯದ ಹಾದಿಯಲ್ಲಿ ನಡೆದರೆ ದೇವರು ಯಾವತ್ತೂ ಕೈಬಿಡುವುದಿಲ್ಲ ಎಂದಳು. ಈ ಗೆಲುವಿನ ನಂತರ ಗೌರಮ್ಮನ ಕೈರುಚಿ ಹೋಟೆಲ್ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಿತು. ಕಾರ್ತಿಕ್ ಮತ್ತು ಕಾವ್ಯ ಈಗ ತಮ್ಮ ಜೀವನದ ಅತ್ಯಂತ ಸಂತೋಷದ ದಿನಗಳನ್ನು ಕಳೆಯುತ್ತಿದ್ದರು. ಹೋಟೆಲ್ನ ಮೇಲಿನ ಕಪ್ಪು ಚುಕ್ಕೆ ತೊಳೆದು ಹೋದ ಮೇಲೆ ಗೌರಮ್ಮನ ಕೈರುಚಿ ಈಗ ಕೇವಲ ಹೋಟೆಲ್ ಆಗಿರಲಿಲ್ಲ, ಅದು ಸಾವಿರಾರು ಜನರಿಗೆ ನಂಬಿಕೆಯ ಕೇಂದ್ರವಾಗಿತ್ತು. ಕಾರ್ತಿಕ್ ಮತ್ತು ಕಾವ್ಯ ಈಗ ಸಂಪೂರ್ಣವಾಗಿ ಬದಲಾಗಿದ್ದರು. ಅವರು ಹೋಟೆಲ್ನ ಪ್ರತಿಯೊಬ್ಬ ಕೆಲಸಗಾರನನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಗೌರಮ್ಮ ಎಲ್ಲರನ್ನೂ ಕರೆದು ಒಂದು ದೊಡ್ಡ ಸಭೆ ನಡೆಸಿದಳು. ಮಕ್ಕಳೇ, ಇಂದು ನಾನು ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದೇನೆ ಎಂದು ಗೌರಮ್ಮ ಗಂಭೀರವಾಗಿ ಹೇಳಿದಳು. ಕಾರ್ತಿಕ್ ಮತ್ತು ಕಾವ್ಯ ಕುತೂಹಲದಿಂದ ಅಮ್ಮನ ಮುಖ ನೋಡುತ್ತಿದ್ದರು. ಗೌರಮ್ಮ ತನ್ನ ಕೈಯಲ್ಲಿದ್ದ ಆಸ್ತಿಪತ್ರಗಳನ್ನು ಮೇಜಿನ ಮೇಲಿಟ್ಟು, ಈ ಹೋಟೆಲ್ ಮತ್ತು ಬೆಂಗಳೂರಿನ ಫ್ಲಾಟ್ ಇಂದಿನಿಂದ ನನ್ನ ಹೆಸರಲ್ಲಾಗಲಿ ಅಥವಾ ಕಾರ್ತಿಕ್ ಹೆಸರಲ್ಲಾಗಲಿ ಇರುವುದಿಲ್ಲ ಎಂದಳು. ಎಲ್ಲರಿಗೂ ಆಘಾತವಾಯಿತು. ಹಾಗಾದರೆ ಯಾರ ಹೆಸರಿಗೆ ಅಮ್ಮ ಎಂದು ಕಾರ್ತಿಕ್ ಕೇಳಿದ. ನಾನು ಗೌರಮ್ಮ ಚಾರಿಟಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದೇನೆ. ಈ ಹೋಟೆಲ್ನ ಅರ್ಧದಷ್ಟು ಲಾಭ ಇನ್ಮುಂದೆ ಅನಾಥ ವೃದ್ಧರಿಗಾಗಿ ಮೀಸಲು ಎಂದು ಗೌರಮ್ಮ ಘೋಷಿಸಿದಳು. ಮತ್ತು ಕಾರ್ತಿಕ್ ಕಾವ್ಯ, ನೀವಿಬ್ಬರೂ ಈ ಟ್ರಸ್ಟ್ನ ನಿರ್ವಹಣೆ ಮಾಡಬೇಕು. ನಿಮಗೆ ಜೀವನ ನಡೆಸಲು ಬೇಕಾದಷ್ಟು ಹಣ ಹೋಟೆಲ್ನಿಂದ ಸಿಗುತ್ತದೆ, ಆದರೆ ಈ ಆಸ್ತಿ ಸಮಾಜದ ಸ್ವತ್ತು ಎಂದಳು. ಮಗ ಮತ್ತು ಸೊಸೆ ಅಮ್ಮನ ಕಾಲಿಗೆ ನಮಸ್ಕರಿಸಿದರು. ಅಮ್ಮ, ನೀನು ನಮಗೆ ಜೀವನದ ನಿಜವಾದ ಅರ್ಥವನ್ನು ಕಲಿಸಿಕೊಟ್ಟೆ ಎಂದು ಅಳುತ್ತಾ ಹೇಳಿದರು.
ತನ್ನ ಸ್ವಾರ್ಥ ಬಿಟ್ಟು ಪರರಿಗಾಗಿ ಬದುಕುವುದೇ ನಿಜವಾದ ಸುಖ ಎಂದು ಅವರಿಗೆ ಅರಿವಾಯಿತು. ಗೌರಮ್ಮ ತನ್ನ ಪತಿಯ ಫೋಟೋ ಮುಂದೆ ದೀಪ ಹಚ್ಚಿ, ನಮ್ಮ ಮಗ ಕೊನೆಗೂ ಮನುಷ್ಯನಾದ ಎಂದು ಮನಸ್ಸಿನಲ್ಲೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಕಾರ್ತಿಕ್ ಮತ್ತು ಕಾವ್ಯ ಈಗ ಅನಾಥಾಶ್ರಮದ ವೃದ್ಧರಿಗೆ ಮಗ ಸೊಸೆಯಾಗಿ ನಿಂತರು. ಅವರ ಮನೆಯಲ್ಲಿ ಈಗ ದ್ವೇಷದ ಬದಲು ಪ್ರೀತಿಯ ಗಂಗೆ ಹರಿಯುತ್ತಿತ್ತು. ಹೀಗೆ ಒಬ್ಬ ಹಠಮಾರಿ ಸೊಸೆ ಮತ್ತು ಅಹಂಕಾರಿ ಮಗ ಒಬ್ಬ ದೇವತೆಯಂತಹ ತಾಯಿಯ ಸಂಸ್ಕಾರದಿಂದ ಬದಲಾದರು. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಹಣ, ಅಧಿಕಾರ ಮತ್ತು ಐಷಾರಾಮಿ ಜೀವನ ಶಾಶ್ವತವಲ್ಲ. ಇಂದು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿರುವ ನಿಮ್ಮ ಹೆತ್ತವರನ್ನು ಯಾವತ್ತೂ ಕಡೆಗಣಿಸಬೇಡಿ. ನೆನಪಿಡಿ, ನೀವು ನಿಮ್ಮ ಹೆತ್ತವರಿಗೆ ಹೇಗೆ ನಡೆಸಿಕೊಳ್ಳುತ್ತೀರೋ ನಾಳೆ ನಿಮ್ಮ ಮಕ್ಕಳು ನಿಮಗೂ ಹಾಗೆಯೇ ನಡೆಸಿಕೊಳ್ಳುತ್ತಾರೆ. ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಬೇಕಾಗಿರುವುದು ನಿಮ್ಮ ದುಡ್ಡಲ್ಲ, ನಿಮ್ಮ ಪ್ರೀತಿ ಮತ್ತು ಸ್ವಲ್ಪ ಸಮಯ ಮಾತ್ರ. ಹೆತ್ತವರನ್ನು ಗೌರವಿಸಿ ಮನೆಯನ್ನು ನಂದಾದೀಪವನ್ನಾಗಿ ಮಾಡಿಕೊಳ್ಳಿ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಹೃದಯಸ್ಪರ್ಶಿ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.